ಸರ್ ಇದು ಅಕ್ಷಯ ಕಲ್ಪ ಹೇಗೆ ಸರ್ ಸ್ಟಾರ್ಟ್ ಆಗಿದೆ? ಅಕ್ಷಯ ಕಲ್ಪ ಒಂದು ನಾನು ನನ್ನ ಸಹಪಾಠಿ ಅವನು ಆಕ್ಚುಲಿ ನನ್ನ PUC ಸಹಪಾಠಿ ಅವನು ಶಶಿಕುಮಾರ್ ಅಂತ ಕೇಳಿರ್ಬೋದು, CEO. ಅವರು ನಾವೆಲ್ಲ ಹೀಗೆ ಅವನು ಅಮೆರಿಕಕ್ಕೆ ಹೋದ, ವಿಪ್ರೋದಲ್ಲಿದ್ದ, ಅಮೆರಿಕಕ್ಕೆ ಹೋದ, ಅಲ್ಲಿಂದ ಮತ್ತೆ ಅವನು ತುಡಿತ ಫಾರ್ಮಿಂಗ್ ಏನಾದ್ರು ಮಾಡ್ಬೇಕಂತ ವಾಪಸ್ ಬಂದ. ಫಾರ್ಮಿಂಗ್ ಮಾಡ್ಬೇಕಂತ US ಅಲ್ಲಿ ಇದ್ದ ಅವನು 4 years he was in US. ಅಲ್ಲಿಂದನೂ ಅವ್ನು ತಡೆಯೋಕ್ಕಾಗಿಲ್ಲ. ಅವನು ನಾನು ಫಾರ್ಮಿಂಗೇ ಮಾಡಬೇಕು, ಸಸ್ಟೈನಬಲ್ ಫಾರ್ಮಿಂಗ್ ಮಾಡಬೇಕು, ಹ್ಯಾವ್ ಟು ಶೋ ದಿ ವರ್ಲ್ಡ್ ದಟ್ ಫಾರ್ಮಿಂಗ್ ಇಸ್ ಸಸ್ಟೈನಬಲ್, ಫಾರ್ಮಿಂಗ್ ಇಸ್ ಪ್ರಾಫಿಟಬಲ್ ಅಂತ ತೋರಿಸ್ಬೇಕು ಜನಗಳಿಗೆ ಅಂತ ಅವ್ನು ವಾಪಸ್ ಬಂದ. ಸೊ ಅವನ ಜೊತೆ ಸೇರ್ಕೊಂಡು ಒಂದು 20 ಜನ ಜೊತೆಗೆ ಸೇರ್ಕೊಂಡು ಒಂದು ಫಾರ್ಮಿಂಗ್ ಅಂದ್ರೆ ಏನು, ಸಸ್ಟೈನಬಲ್, ಇಸ್ ಇಟ್ ಪ್ರಾಫಿಟಬಲ್, ಒಂದು ಕೃಷಿಗೆ ಔದ್ಯಮಿಕ ರೂಪ ಕೊಡ್ಬೇಕಂತ. ಒಂದು ಔದ್ಯಮಿಕ ರೂಪ ಕೊಟ್ರೆ ಅದು ಲಾಭ ನಷ್ಟ ಎಷ್ಟು ಇನ್ವೆಸ್ಟ್ ಮಾಡಿ. ಈಗ ಹೆಂಗಂದ್ರೆ ಒಂದು ಮನೆಯವರೆಲ್ಲ ದುಡಿತಾರೆ ಒಂದು ತೋಟಕ್ಕೆ, ಅವ್ರದ್ದು ದುಡಿಮೆಗೆ ಬೆಲೆನೇ ಇಲ್ಲ ಪಾಪ. ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ದುಡಿತಾರೆ. ಈಗ ಒಬ್ರು ಒಂದ್ ಕೆಲ್ಸಕ್ಕೆ ಹೋದ್ರೆ ದಿವಸಕ್ಕೆ 1,500 2,000 ಕೂಲಿ ಕೊಡ್ತಾರೆ. ಈಗ ಏನ್ ಬಂತ 6 ಜನ ದುಡಿದ್ರು ಅಲ್ಲಿ ಲಾಸ್ಟಿಗೆ 0. ಸಾಲದಲ್ಲೂ ಇರ್ತಾರೆ. ಸೊ ಹಾಗಾಗಿ ನಮ್ಗೆ ಒಂದು ಈ ಕೃಷಿ ಒಂದು ಬೇಸ್ ಮೇಲೆ, ಈಗ ಅವ್ರ ಜಾಗ ಇರುತ್ತೆ, ಒಂದು ಸಣ್ಣ ಲ್ಯಾಂಡ್ ಇರುತ್ತೆ, ಎಂಥವ್ರಿಗೆ ಒಂದು ಅರ್ಧ ಎಕರೆ 1 ಎಕರೆ ಲ್ಯಾಂಡ್ ಇರುತ್ತೆ, ಅಂಥದ್ರಲ್ಲಿ ಹೇಗೆ ಅದನ್ನು ಲಾಭದಾಯಕವಾಗಿ ಮಾಡ್ಬೋದು ಅಂದರೆ ಬೆಳೆ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. 6 ತಿಂಗಳು ಹೈನುಗಾರಿಕೆ ನಮಗೆ ಅದರಲ್ಲಿ ಉಪಕಸುಬುಗಳು ಏನಿದೆ, ಹೈನುಗಾರಿಕೆ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತದೆ. ಆಮೇಲೆ ಹೈನುಗಾರಿಕೆ ಅವಾಗೆಲ್ಲ ನಂದಿನಿ ಎಲ್ಲ ಇತ್ತು, ಬಟ್ ಏನಂದ್ರೆ ನಮಗೆ ಅವರಿಗೆ ನಂದಿನಿ ಬೇರೆ ಕಡೆಯಿಂದ ಕೊಡ್ತಿದ್ದ ಒಂದು ಹಣ ಏನಿದೆ ಅದು ಸಾಲ್ತಿರ್ಲಿಲ್ಲ, ಅವ್ರ ಪ್ರೊಡಕ್ಷನ್ ಕಾಸ್ಟ್ ಬರ್ತಿರಲಿಲ್ಲ. ಅವ್ರಿಗೆ ರೈತರಿಗೆ ಈ ಕಡೆಯಿಂದ ಹೋಗೋ ಹಣ ಅವರಿಗೆ ಪ್ರೊಡಕ್ಷನ್ ಕಾಸ್ಟ್ ಬರ್ತಿರಲಿಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ಮೌಲ್ಯಾಧಾರಿತ ಮಾಡಿದ್ವಿ. ಐ ಮೀನ್ ವ್ಯಾಲ್ಯೂ ಅಡಿಷನ್. ವಿ ವಾಂಟೆಡ್ ಟು ಮೌಲ್ಯವರ್ಧನೆ ಮಾಡಿದ್ವಿ ಹಾಲಿಂದು. ಅವಾಗ ಒಂದು 20-25 ರೂಪಾಯಿ ಹಾಲಿತ್ತು. ನಾವು ವಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್ ಅಟ್ 80 rupees. ಅದಕ್ಕೊಂದು ಆರ್ಗ್ಯಾನಿಕ್ ಟ್ಯಾಗ್ ಕೊಟ್ಟು ಒಂದು ಆರ್ಗ್ಯಾನಿಕ್ ಮಿಲ್ಕ್ ಅಂತ ಮಾಡಿ ಅದನ್ನ ಆರ್ಗ್ಯಾನಿಕ್ ಇದು ಲೈಸೆನ್ಸಿಂಗ್ ಎಲ್ಲ ತಗೊಂಡು ಅದನ್ನ ಅಂದ್ರೆ ಹೇಗೆ ಅಂದ್ರೆ ಅಡ್ಡರ್ ಟು ಶೆಡ್ಡರ್ ಅಂತ. ಈಗ ಕೆಚ್ಚಲಿಂದ ನಿಮ್ಮ ಮನೆ ಬಾಗಿಲವರೆಗೂ ನೋ ಹ್ಯಾಂಡ್ಸ್ ಟಚ್ಡ್. ಅಲ್ಲಿಂದ ಹಾಕಿದ್ರೆ ಅಲ್ಲಿಂದ ಮತ್ತೆ ಅದು ಚಿಲ್ಲರಿಗೆ ಬರುತ್ತೆ, ಚಿಲ್ಲರಿಂದ ಡೈರಿಗೆ ಬರುತ್ತೆ, ಡೈರಿಯಿಂದ ಪ್ಯಾಕ್ ಆಗುತ್ತೆ, ಮತ್ತೆ ನಿಮ್ಮ ಮನೆಗೆ ತಲುಪಿಸುತ್ತೆ. ಅದನ್ನ ನೀವು ಒಂದ್ ದಿವಸ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ. ಅದು ಬೆಳಿಗ್ಗೆ ಬಂದು ನಿಮ್ಮ ಮನೆಗೆ ತಲುಪಿಸಿದ ತಕ್ಷಣ ಫ್ರೀಸ್ ಕೋಲ್ಡ್ ಚೈನಲ್ಲೇ ತರ್ತೀವಿ ನಾವು ಫುಲ್ಲು. ಅದು ನೀಚೆ ಇಡೋಂಗಿಲ್ಲ. ಕೋಲ್ಡ್ ಚೈನಲ್ಲಿ ನಿಮ್ಮ ಮನೆಗೆ ತಲುಪಿಸುತ್ತೆ. ನಿಮ್ಮ ಮನೆಯಲ್ಲಿ ಅದನ್ನ ಕಾಸಿ ಅಂದ್ರೆ ಪ್ಯೂರೆಸ್ಟ್ ಅದ್ ಕೆಚ್ಚಲಿಂದ ನಿಮ್ಮ ಮನೆ. ಆ ಕಾನ್ಸೆಪ್ಟ್ 10 ವರ್ಷ 12 ವರ್ಷ ಆಯ್ತು ಈಗ. ಆಗ ಶುರು ಮಾಡಿದ್ದು ತುಂಬಾನೇ ಅನುಕೂಲ ಆಗಿದೆ. ಈಗ ಪ್ರಸ್ತುತವಾಗಿ 1,000 ಜನ, 1,500 ಫಾರ್ಮರ್ಸು, ದೇರ್ ಅವರೇಜ್ ಇನ್ಕಮ್ ಇಸ್ 2 to 3 lakhs per month. 2 to 3 lakhs per month. ಹೌದು. ಆ ಲೆವೆಲ್ಗೆ ಈಗ ನಾವು ಸ್ಟಾರ್ಟ್ ಮಾಡಿದ್ದು 200-300 ಲೀಟರ್ ಸ್ಟಾರ್ಟ್ ಮಾಡಿದ್ದು. ಇವತ್ತು 1 ಲಕ್ಷ ಲೀಟರ್ ಮೀರಿದೀವಿ ಮೇಡಮ್. ವಿ ಹ್ಯಾವ್ ಕ್ರಾಸ್ಡ್ 1 lakh liters. ನಮ್ಮ ಮೇನ್ ಮಾರ್ಕೆಟ್ ಎಲ್ಲ ಬೆಂಗಳೂರು, ಚೆನ್ನೈ. No words. Right. We are expanding. We are into Madras. ಈಗ ಚೆನ್ನೈ ಎಲ್ಲ ಆಯ್ತು, ಹೈದರಾಬಾದ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. It has become a ಸ್ಟಾರ್ಟಿಂಗ್ ಚಾಲೆಂಜಿಂಗ್ ಅನ್ಸ್ಲಿಲ್ವಾ? ಅಂದ್ರೆ ತುಂಬಾ ಚಾಲೆಂಜಿಂಗ್. ನಮ್ಮ ಡೈರೆಕ್ಟ್ ಮನೆ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡೋದೇ ಅದಕ್ಕೆ ತಲೆ ಬೇಕು ಸರ್. ಹೌದೌದು, ಅದೆಲ್ಲ ತಲೆ ನಮ್ಮ ಶಶಿಕುಮಾರ್. ನಾವು ಸಪೋರ್ಟಿವ್ ಆಗಿದ್ವಿ, ಯಾಕಂದ್ರೆ ನಾವು ಕೊಂಡಿ ರೈತರಿಗೆ, ಅವರಿಗೆ ಒಂದು ಕೊಂಡಿ. ಈಗ ರೈತರು ನನಗೆ ದಸರಿಘಟ್ಟ ಅಂತ ನಮ್ಮ ಸರ್. ಈಗ ಯುವ ಜನತೆ ಅಂದಾಗ ಇವತ್ತು ಟೈಮ್ ವೇಸ್ಟ್ ಮಾಡೋರು ಇದ್ದಾರೆ, ಆ ಟೈಮ್ನ ಪ್ರೀಶಿಯಸ್ ಅನ್ಕೊಳ್ಳೋರು ಇದ್ದಾರೆ. ನಿಮ್ಮ ಸಂದೇಶ ಏನು ಅಂತ? ಯುವಕರು ಅಂತ ಬಂದ್ಮೇಲೆ ಅವರಿಗೆ ಈ ಟೈಮು ಅನ್ನೋದು ಟೈಮ್ ಇಲ್ಲ ಅನ್ನೋದು ಮಿಥ್ಯ. ಅದು ನನಗೆ ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರಲ್ಲ, ಆಶ್ಚರ್ಯ ಆಗ್ಬಿಡುತ್ತೆ. ತುಂಬಾ ಸುಳ್ಳು. ಎಲ್ಲದಕ್ಕೂ ಸಮಯ ಇದೆ. ಸಮಯವನ್ನ ಅತ್ಯಂತ 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 ಅಮೂಲ್ಯವಾದ ಸಮಯವನ್ನ ನಮ್ಮ ಒಳ್ತಿಗಾಗಿ ಬಳಸ್ಕೊಳ್ಳೇಬೇಕು. ಯಾವುದೇ ಸಮಯ ಆಗಲಿ ಅದು ಪ್ರೊಡಕ್ಟಿವಿಟಿ ನೋಡಬೇಕು. ಐ ಆಮ್ ಗಿವಿಂಗ್ 5 minutes ಇಯರ್, ಅದರಿಂದ ಏನು ಪ್ರೊಡಕ್ಷನ್ ಆಯ್ತು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಅದು ರೆಸ್ಟು ಇರ್ಬೋದು. ರೆಸ್ಟು ಇಸ್ ಆಲ್ಸೋ ಎ ಪ್ರೊಡಕ್ಟಿವ್ ಥಿಂಗ್. ದಿನಕ್ಕೆ ಒಂದು 4 ರಿಂದ 5 ಗಂಟೆ ಹೊತ್ತು ರೆಸ್ಟ್ ತಗೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಸಮಯ, ಅದು ನೀವು ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ 20 ಗಂಟೆಗೆ ನಿಮ್ದು ಇನ್ವೆಸ್ಟ್ಮೆಂಟ್. ಈ 4 hours 5 hours ರೆಸ್ಟ್, ಇಟ್ ಈಸ್ ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್
ಫಾರ್ ದ ನೆಕ್ಸ್ಟ್ 20 hours. ವೆರಿ ನೈಸ್ ಸರ್. ಹೌದು. So that's how you have to use your time and ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ವೈದ್ಯರಾಗಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಂಡಿದ್ರಿ ಮತ್ತು ನಿಮ್ಮ ತಾಯಿಯವರು, ತಂದೆ, ಕುಟುಂಬದವರು ಹೆಂಗೆ ಪ್ರೇರಣೆ ಆಗಿದ್ರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.